ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನಗೆ ಒಂದು ರಕ್ಷಣೆ ಮಂತ್ರವನ್ನು ಹೇಳುತ್ತೀನಿ, ಅದನ್ನು ಸರಿಯಾದ ಸಮಯದಲ್ಲಿ ಜಪಿಸಿ. ಮಗು, ನೀನು ಒಂಟಿ ಅಲ್ಲ, ನಾನು ಇದ್ದೀನಿ ಅಂತ ಸಾಯಿಯಪ್ಪ ಒಂದು ಭರವಸೆ ಎಲ್ಲ ಸಾಯಿ ಭಕ್ತರಿಗೆ ಕೊಡ್ತಾ ಇದ್ದಾರೆ. ಅದೇ ಥರ ಒಂದು ರಕ್ಷಣೆ ಮಂತ್ರವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಜಪಿಸುತ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅದನ್ನು ದೂರ ಮಾಡೋಕ್ಕೆ ಸಾಯಿಯಪ್ಪ ಅವಕಾಶ ಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ತೊಂದರೆಗಳು ಅಥವಾ ಕಷ್ಟ ಸಮಯ ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಕಾಲ ನಡೀತಾ ಇದ್ದರೂ ಕೂಡ ಒಂಟಿಯಾಗಿ ನಾನು ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀನಿ, ನನಗೆ ಯಾರೂ ಇಲ್ಲ, ನನ್ನ ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೀನಿ, ಆ ಥರ ನೀವು ಫೀಲ್ ಆಗ್ತಾ ಇದ್ದರೆ ದಯವಿಟ್ಟು ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಯಾಕಂದರೆ ನಿಮ್ಮ ಸುತ್ತು ಒಂದು ರಕ್ಷಣೆ ಅನ್ನೋದು ಸಾಯಿಯಪ್ಪ ಮಾಡಿ ಇಟ್ಟಿರ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಮುಂದೆ ಸಾಯಿಯಪ್ಪ ನೋಡ್ಕೊತಾರೆ. ನೀವು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಸಾಯಿಯಪ್ಪ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ ಅಂತ ನೀವು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಂಬಿ ನಂತರ ಎಲ್ಲ ಕೂಡ ಸಾಯಿಯಪ್ಪ ನೋಡ್ಕೊತಾರೆ. ಮಗು, ನಿನ್ನ ಕಷ್ಟಗಳು ನಾನು ನೋಡುತ್ತೀನಿ. ನಿನ್ನ ಜೀವನದಲ್ಲಿ ನಡೀತಾ ಇರುವಂಥ ಕಷ್ಟಗಳೆಲ್ಲ ಕೂಡ ನೀನು ಮಾಡಿರುವಂಥ ತಪ್ಪುಗಳಿಂದ ಅದನ್ನು ಇವತ್ತು ಅನುಭವಿಸ್ತಾ ಇದೀಯಾ. ಜೀವನದಲ್ಲಿ ಪ್ರತಿ ಜೀವಿ ಕೂಡ ಈ ಕಷ್ಟಗಳನ್ನು ಅನುಭವಿಸಲೇಬೇಕು. ಒಂದು ಸಮಯ ಇಲ್ಲ ಅಂದರೆ ಇನ್ನೊಂದು ಸಮಯ ಆ ಕಷ್ಟಗಳನ್ನು ಅನುಭವಿಸಲೇಬೇಕು. ಸಂತೋಷ ಕಾಲ ಅನ್ನೋದು ಮುಂದೆ ಇದೆ. ಹೊಸ ಜೀವನಕ್ಕೆ ನೀನು ತಯಾರಿಯಾಗಿರಿ. ಇವತ್ತು ನೀನು ಮಾಡಬೇಕಾಗಿರೋದು ಒಂದು ರಕ್ಷಣೆ ಮಂತ್ರವನ್ನು ಪ್ರತಿ ಸಲ ನಿನ್ನ ಮನಸ್ಸಿನಲ್ಲಿ ಎಷ್ಟು ಸಲ ನೀನು ನಿನ್ನ ನೋವನ್ನು ನೆನಪಿಸ್ಕೊತೀಯೋ ಅದೇ ಥರ ಈ ರಕ್ಷಣೆ ಮಂತ್ರವನ್ನು ಕೂಡ ಪ್ರತಿ ಸಲ ನಿನಗೆ ನೋವಿದೆ ಅನ್ನೋದು ಮರೆಯೋ ತನಕ ಈ ಶ್ಲೋಕವನ್ನು ಹೇಳ್ಕೊಂತ ಸಾಯಿ ನಾಮಸ್ಮರಣೆ ಮಾಡ್ತಾ ಹೋಗಿ. ನಿನ್ನ ಜೀವನ ಅತಿ ಶೀಘ್ರವಾಗಿ ಬದಲಾವಣೆ ನಾನು ಮಾಡಿಸ್ತೀನಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನೇ ತೊಂದರೆಗಳಿದ್ರು ಅಥವಾ ನಿಮ್ಮ ಇಚ್ಛೆಗಳು ಈಡೇರುತ್ತಿಲ್ಲ ಅಂತ ಕಾಯ್ತಾ ಇರುವಂಥವರು ಕೂಡ ಇದನ್ನ ಪ್ರಯತ್ನ ಮಾಡ್ಬೋದು. ಇವಾಗ ವಿಜಯದಶಮಿ ಹಬ್ಬ ಬರ್ತಾ ಇದೆ. ಈ ಸಮಯದಲ್ಲಿ ಬಹಳ ಒಳ್ಳೆಯದು. ಈ 9 ದಿನಗಳು ಕೂಡ ತುಂಬ ಶ್ರೇಷ್ಠವಾಗಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಿ. ಈ 9 ದಿನಗಳು ಕೂಡ ನಿಮಗೆ ಸಮಯ ಸಿಕ್ಕಿದ್ರೆ ಯಾವುದಾದ್ರೂ ದುರ್ಗಾ ಪಾರಾಯಣೆ ಮಾಡಿ, ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಏನಾದರೂ ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತು ಕಾಣಿಸ್ಕೊಂಡ್ರೆ ಅದೆಲ್ಲ ದೂರ ಆಗುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ. ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಶಾಶ್ವತವಾಗಿ ಪರಿಪೂರ್ಣವಾಗಿ ಆ ದೇವರ ಆಶೀರ್ವಾದ ಸಿಗಬೇಕು, ಇದೆಲ್ಲ ದೂರ ಆಗಿ ನಮಗೆ ಒಳ್ಳೆಯದಾಗಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಈ 9 ದಿನಗಳು ಕೂಡ ಇದನ್ನು ಪ್ರಯತ್ನ ಮಾಡಿ. ಅಥವಾ ನೀವು ದುರ್ಗಾ ಮಂತ್ರವನ್ನು ಅಥವಾ ನೀವು ಯಾವುದಾದ್ರೂ ಪಾರಾಯಣೆ ಮಾಡಿದ್ರೆ ಸಾಕು. ಬರೀ ಪೂಜೆ ಮಾಡಿದ್ರೆ ಸಾಕಾಗಲ್ಲ, ನೀವು ಪಾರಾಯಣೆ ಮಾಡಬೇಕು. ಆ ಪಾರಾಯಣೆ ಮಾಡೋವಾಗ ಅದರಲ್ಲಿ ಇರೋ ಅರ್ಥಗಳು ನೀವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ನೀವು ಏನು ಮಂತ್ರವನ್ನು ಓದ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಏನಾದರೂ ಒಂದು ಕತೆ ಕೇಳ್ತಾ ಇದ್ರೆ ಆ ಕತೆ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು, ಏನು ನಡೆದಿದೆ ಆ ಕಥೆಯಲ್ಲಿ ಅಂತ. ಈ ಥರ ಯಾವುದಾದ್ರೂ ಪಾರಾಯಣೆ ಮಾಡೋದು ತುಂಬ ಒಳ್ಳೆಯದು. ಮತ್ತೆ ಈ ರಕ್ಷಣೆ ಮಂತ್ರವನ್ನು ಕೂಡ ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಪ್ರತಿಯೊಬ್ಬರು ನೋಟ್ ಮಾಡಿಕೊಂಡು ಪ್ರತಿದಿನ 108 ಬಾರಿ ಆಚರಿಸಿ. ಇದು ವಿಜಯದಶಮಿ ಬರೋವರೆಗೂ ನೀವು ಈ ಥರ ಹೇಳ್ಕೊತಾ ಇರಿ. ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಬೆಳಿಗ್ಗೆ ಸಂಜೆ ಸಮಯದಲ್ಲಿ ಅಥವಾ ಮಲಗುವ ಮುನ್ನ ನೀವು ಇದನ್ನು ಪಾರಾಯಣೆ ಮಾಡ್ಕೋಬೋದು. ಸಾಯಿ ಸಚ್ಚರಿತ್ರನ ಸ್ಟಾರ್ಟ್ ಮಾಡ್ಬೋದು ಅಥವಾ ಲಲಿತಾದೇವಿ ಪಾರಾಯಣೆ ಮಾಡ್ಬೋದು, ಮಹಾಲಕ್ಷ್ಮಿ, ದುರ್ಗಾದೇವಿ, ಈ ಥರ ಹನುಮಾನ್ ಚಾಲಿಸ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಪಾರಾಯಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಓಂ ಸಾಯಿ ರಕ್ಷಕ್ ಶರಣಂ ದೇವ, ಓಂ ಸಾಯಿ ರಕ್ಷಕ್ ಶರಣಂ ದೇವ. ಈ ಮಂತ್ರವನ್ನು ಪ್ರತಿದಿನ
ವಿಜಯದಶಮಿ ಬರೋ ತನಕ 108 ಬಾರಿ ನೀವು ಯಾವ ಸಮಯದಲ್ಲಿ ಫ್ರೀ ಆಗಿರ್ತೀರೋ ಆ ಸಮಯದಲ್ಲಿ ಇದನ್ನು ಜಪಿಸಬಹುದು. ಈ ಥರ ಒಮ್ಮೆ ಪ್ರಯತ್ನ ಮಾಡಿ. ಅದೇ ಥರ ನಿಮಗೆ ಒಳ್ಳೆಯದಾಗಬೇಕು, ಬೇಗ ನಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದನ್ನು ಆಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ನೀವು ಒಂದು ಪಾರಾಯಣೆ ಅನ್ನೋದು ಸ್ಟಾರ್ಟ್ ಮಾಡಿ. ಅದರಲ್ಲೇ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಲ್ಲರೂ ನಂಬಿಕೆಯಿಂದ ಸ್ಟಾರ್ಟ್ ಮಾಡಿ, ತಪ್ಪದೇ ಆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.